ಏನು ಮಾಡ್ತೀರಾ ಮಾಡಲಿ, ನಾವು ನ್ಯಾಯಕ್ಕೋಸ್ಕರ ಅವತ್ತು ಇವಾಗ ಹೋರಾಟಕ್ಕಂತ ಬಂದಿಲ್ಲ, ಇವಾಗ ಹೋರಾಟಕ್ಕಂತಾನೆ ಬರ್ತೀವಿ, ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಆಗಿಲ್ಲ, ಅಲ್ಲಿಂದ ಪೊಲೀಸವ್ರು ಹೇಳಿದ್ರು ಅಲ್ಲಿ ಸುಮ್ಮನೆ ತೊಂದರೆ ಆಗುತ್ತೆ, ಎಷ್ಟೋ ಕೊಲೆಗಳಾಗಿದೆ, ಇದೇ ಥರ ಸಿಂಗಲ್ ಆಗಿ ಬಂದು ವಿಡಿಯೋ ಮಾಡಿ ಎಷ್ಟೋ ಜನ ಸತ್ತೋಗಿದ್ದವರು ಇದ್ದಾರೆ, ಎಷ್ಟೋ ಜನ ವಾಪಸ್ಸೇ ಹೋಗಿದ್ದವ್ರು ಇದ್ದಾರೆ, ಎಷ್ಟೋ ಜನ ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿರೋರು ಇದ್ದಾರೆ. ಅದೆಲ್ಲ ಮಾಡಕ್ಕೆ ಹೋಗ್ಬಿಡಿ, ಹಂಗೆ ಹೋಗ್ಬಿಡಿ ಅಂತ ಹೇಳಿದ್ರು. ಹೆಗ್ಡೆ ಅವರು ಕಡೆಯವರು ಅವರೆಲ್ಲರೂ ಅಂತ ಹೇಳಿದ್ದಾರೆ ಪೊಲೀಸವರು ಕೂಡ. ಸ್ವಲ್ಪ ದೂರ ಫಾಲೋ ಮಾಡ್ತಿದ್ದಾರೆ ಅಂತ ನಮಗೂ ಇದು ಮಾಡಿದ್ರು, ಒಂದು 2-3 ಕಿಲೋಮೀಟರ್ ಫಾಲೋ ಮಾಡಿದ್ರು. ಆಮೇಲೆ ಪೊಲೀಸವ್ರು ಏನಾದರೂ ಫೋನ್ ಮಾಡಿರ್ಬೇಕು ಏನೋ ಗೊತ್ತಿಲ್ಲ, ವಾಪಸ್ ಹೋಗಿದ್ದಾರೆ. ನಮ್ಮನ್ನು ಟ್ರ್ಯಾಪ್ ಮಾಡಿಬಿಟ್ಟು ಧರ್ಮಸ್ಥಳ ಎಂಟ್ರೆನ್ಸ್ ಒಳಗಡೆ ಕರ್ಕೊಂಡು ಹೋಗಿ ಆಟೋ ಡ್ರೈವರ್ಸ್, ಆಟೋ ಚಾಲಕರಿದ್ದಾರಲ್ಲ, ಅಲ್ಲೆಲ್ಲ ಆಟೋ ಚಾಲಕರಿದ್ದಾರೆ, ಅವರೆಲ್ಲ ಬಂದ್ಬಿಟ್ಟು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಗೋಳಿ ಮಗ ಹಂಗೆ ಹಿಂಗೆ ಅಂತ ಹೇಳಿದ್ರು, ಹೊಡೆದ್ರು, ಎಲ್ಲರಿಗೂ ಹೊಡೆದ್ರು ಬ್ರೋ, ತಲೆಗೆ ಹೊಡೆದ್ರು. ಪಾಪ ನಮ್ಮ ಫ್ರೆಂಡ್ಗೆ ಬೆನ್ನು ಹೊಡೆದ್ರು, ಪಾಪ ಬೆನ್ನು ಫುಲ್ಲು ಏಟಾಗಿತ್ತು ಅವ್ರಿಗೆ. ಎಲ್ಲ ಒಟ್ಟಿಗೆ ಬಂದು ತಿಮ್ಮುರುಟ್ ಅವ್ರ ಫೋಟೋ ಏನಕ್ಕೆ ತೊಗೊಂಬಂದಿದ್ರು, ಸಮೀರ್ ಸುಳೆ ಮಗ ಹಂಗೆ ಹಿಂಗೆ ಅಂತ ಕೆಟ್ಟದಾಗಿ ಬೈತಾ ಇದ್ರು. ಏನಿಲ್ಲ, ಜಸ್ಟಿಸ್ಗೋಸ್ಕರ ಅವ್ರ ಫೋಟೋನ ಜಸ್ಟಿಸ್ ಸಮೀರ್ ಅವ್ರದ್ದು ಮತ್ತು ಸೌಜನ್ಯ ಅವ್ರದ್ದು ಮತ್ತು ಅವ್ರದ್ದು ತಿಮ್ಮುರುಟ್ ಅವ್ರದ್ದು ವಿಡಿಯೋ ಫೋಟೋ ಡ್ರಾ ಮಾಡ್ಕೊಂಡು ಹೋಗಿದ್ವಿ. ಆ ಡ್ರಾ ಮಾಡ್ಕೊಂಡು ಹೋಗಿರೋ ಫೂಟೇಜ್ ಇಟ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಜಸ್ಟ್ ಒಂದು ರೀಲ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಒಂದು ವಯಸ್ಸಾದವ್ರು ಬಂದರು. ವಯಸ್ಸಾದವ್ರು ಬಂದಿದ ತಕ್ಷಣ ಹೇಳಿದ್ರು ಸೌಜನ್ಯ ಅವ್ರಿಗೆ ಆಲ್ ದ ಬೆಸ್ಟ್ ಹಂಗೆ ಹಿಂಗೆ ಅಂತ ಹೇಳಿದ್ರು. ಹೋಗ್ಲಿ ವಯಸ್ಸಾಗಿರೋರು ಹೇಳಿದಾರಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ವಯಸ್ಸಾಗಿರೋರು ಹೇಳ್ತಾರೆ ದರ್ಶನಕ್ಕೆ ಕರೀತಾ ಇದ್ದಾರೆ, ಸೌಜನ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರು ನೋಡಿದ್ರೆ ಅವ್ರ ಕಡೆಯವರೇ ಆಗಿದ್ದರು. ನಮ್ಮನ್ನು ಟ್ರ್ಯಾಪ್ ಮಾಡಿಬಿಟ್ಟು ಧರ್ಮಸ್ಥಳ ಎಂಟ್ರೆನ್ಸ್ ಒಳಗಡೆ ಕರ್ಕೊಂಡೋಗಿ ಆಟೋ ಡ್ರೈವರ್ಸ್, ಆಟೋ ಚಾಲಕರಿದ್ದಾರಲ್ಲ, ಅಲ್ಲೆಲ್ಲ ಆಟೋ ಚಾಲಕರಿದ್ದಾರೆ, ಅವರೆಲ್ಲ ಬಂದ್ಬಿಟ್ಟು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಗೋಳಿ ಮಗ ಹಂಗೆ ಹಿಂಗೆ ಅಂತ ಹೇಳಿದ್ರು, ಹೊಡೆದ್ರು, ಇಷ್ಟೋ ಮಾತಾಡಿದ್ರು. ನಾವೇನು ಅವ್ರಿಗೆ ಕೆಟ್ಟದಾಗಿ ಮಾತಾಡಿಲ್ಲ, ಏನೂ ಮಾತಾಡಿಲ್ಲ. ಏನಕ್ಕೆ ಅಟ್ಯಾಕ್ ಮಾಡಬೇಕಾಗಿತ್ತು, ನಾವೇನು ತಪ್ಪು ಮಾಡಿದ್ದೀವಿ, ನಾವೇನು ಅವ್ರ ಹತ್ರ ಎಂಟ್ರೆನ್ಸ್ಗೆ ಒಳಗಡೆ ಹೋಗ್ಬಿಟ್ಟು ಮಾತಾಡಿದ್ದಿದ್ರೆ ನಮ್ಮ ತಪ್ಪು ಅಂತ ಹೇಳ್ಬೋದು. ಅವಾಗ ನಾವು ವ್ಯೂಸ್ಗೆ ಕಮೆಂಟ್ಸ್ಗೆಗೋಸ್ಕರ ನಾವು ಯಾವತ್ತೂ ವೀಡಿಯೋ ಮಾಡಿಲ್ಲ ಸರ್. ಜಸ್ಟ್ ಸೌಜನ್ಯ ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮಂಗೆ ಹೋಗಿ ಒಂದು ಫೋಟೋ ಕೊಟ್ಬಿಟ್ಟು ಒಂದು ತಲುಪಿಸ್ಬಿಟ್ಟು ಅವರು ಸಮಾಧಿಗೆ ಪೂಜೆ ಮಾಡ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಆ ಫೋಟೋ ಕೂಡ ಹೊಡೆದಾಕಿದ್ರು. ಆ ಫೋಟೋ ಹೊಡೆದಾಕಿ ನಮಗೆಲ್ಲ ಹೊಡೆದು ಕೆಟ್ಟದಾಗಿ ಬೈದು ಈ ಥರ ಎಲ್ಲ ಮಾಡಿದ್ರು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಥರ ಎಲ್ಲ ಮಾಡಿದ್ರೆ ಧರ್ಮಸ್ಥಳ ಹೋಗೋವ್ರಿಗೂ ಭಕ್ತಾರ್ಥಿಗಳು ಇರ್ತಾರಲ್ಲ, ಅವ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಯಾವ ರೀತಿ ಅಂದರೆ ನಿಮಗೆ ಎಂಟ್ರೆನ್ಸ್ ಒಳಗಡೆ ಹೋಗಿಲ್ಲ ನೀವು? ಎಂಟ್ರೆನ್ಸ್ ಒಳಗಡೆ ಆರ್ಚಿಂದ ಹೊರಗಡೆ ರೋಡ್, ಮೇನ್ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಇದ್ವಿ ನಾವು. ಆ ರೋಡಲ್ಲಿ ಇದ್ದಾಗನೇ ಬಂದ್ಬಿಟ್ಟು ಅವ್ರಿಗೆ ವಯಸ್ಸಾಗಿರೋರು ಬಂದ್ಬಿಟ್ಟು ಕರ್ಕೊಂಡು ಹೋದ್ರು ನನ್ನ ಒಳಗಡೆ. ಏನಂತ ಹೇಳಿದ್ರು? ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ, ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ, ಅಣ್ಣಪ್ಪ ಕಾಯ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಕರ್ಕೊಂಡು ಹೋದರು. ವಯಸ್ಸಾಗಿರೋರು ಮಾತು ಏನಕ್ಕೆ ತೆಗೆದಾಕೋದು ಅಂತೇಳಿ ನಾನು ಮತ್ತು ಚಿನ್ನು ಡಿ ಬಾಸ್ ಅವರು ಹೋಗಿ ಒಳಗಡೆ ಹೋದ್ವಿ. ವಯಸ್ಸಾದ ಅದೂ ಆ ಫೋಟೋನ ಓಪನ್ ಆಗಿ ಲೈವ್ ಆಗಿ ತೊಗೊಂಡೋಗಿಲ್ಲ, ಒಂದು ಚೀಲದೊಳಗಡೆ ಇದೆ, ಚೀಲದೊಳಗಡೆ ಹಾಕೊಂಡು ಹೋಗಿದ್ವಿ. ಯಾರಿಗೂ ಶೋ ಮಾಡಿಕೊಂಡು ಹಿಂಗೆ ಜೈಕಾರ ಹಾಕ್ಕೊಂಡು ಸೌಜನ್ಯಗೆ ಜಸ್ಟಿಸ್ ಕೊಡಿ ಹಂಗೆ ಹೀಗೆ ಅಂತ ಏನೂ ಜೈಕಾರ ಮಾಡ್ಕೊಂಡು ಹೋಗಿಲ್ಲ. ಜಸ್ಟು ಚೀಲದೊಳಗಡೆ ಹಾಕೊಂಡು ನಾವು ಒಂದು ಫೋಟೋ ಹೋಗ್ಬಿಟ್ಟು ಅಲ್ಲಿ ಮಾತಾಡಿಸ್ಕೊಂಡು ಅಲ್ಲಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಷ್ಟೇ. ಅದಕ್ಕೆ ಅಲ್ಲಿ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದ್ರು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ನಾವೇ ಹೇಳಿದ್ವಿ ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರು. ಪೊಲೀಸವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು, ಎಲ್ಲರೂ ಬಂದ್ಬಿಟ್ಟು ಮಾತಾಡಿದ್ರು, ಎಲ್ಲ ಸಪೋರ್ಟ್ ಮಾಡಿದ್ರು. ಎಲ್ಲ ಏನೇನಾಯ್ತು ಆ ಜಾಗದಲ್ಲಿ? ಎಲ್ಲರಿಗೂ ಹೊಡೆದ್ರು ಬ್ರೋ, ತಲೆಗೆ ಹೊಡೆದ್ರು. ಪಾಪ ನಮ್ಮ ಫ್ರೆಂಡ್ಗೆ ಬೆನ್ನು ಹೊಡೆದ್ರು, ಪಾಪ ಬೆನ್ನು ಫುಲ್ಲು ಏಟಾಗಿತ್ತು ಅವ್ರಿಗೆ. ನಾವೇನು ಬೇಕು ಅಂತ ನಾವೇನು ಮಾಡೋಕ್ಕೋಗಿಲ್ವಲ್ಲ, ನಾವೇನು ಅವ್ರಿಗೆ ಅಟ್ಯಾಕ್ ಮಾಡಬೇಕು, ಅವ್ರಿಗೇನು ಬೇರೆಯವ್ರ ಬಗ್ಗೆ ಮಾತಾಡಬೇಕು, ಸೌಜನ್ಯ ಅವ್ರ ಬಗ್ಗೆ ಮಾತಾಡಬೇಕು, ಜಸ್ಟಿಸ್ಗೋಸ್ಕರ ಒಂದು ವೀಡಿಯೋ ಮಾಡ್ತಾಯಿದ್ವಿ ಅಷ್ಟೇ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಅದು ಒಳಗಡೆ ಹೋಗ್ಬೇಕಂತ ಇಂಟೆನ್ಷನ್ ಇರಲಿಲ್ಲ ನಮಗೆ. ಅಲ್ಲ ಆ್ಯಕ್ಚುಲಿ ಏನು ಫೋಟೋ ಅದು ಯಾವ ಏನಕ್ಕೋಸ್ಕರ ಫೋಟೋ ಮಾಡ್ತೀವಿ? ನಾನು ಡ್ರಾಯಿಂಗ್ ಆರ್ಟಿಸ್ಟ್ ಸರ್. ನಾನು ಡಿ ಬಾಸ್ದವ್ರದ್ದು ಡ್ರಾಯಿಂಗ್ ಮಾಡ್ತೀನಿ, ಸುದೀಪ್ ಅವ್ರದ್ದು ಮಾಡ್ತೀನಿ, ಶಿವರಾಜ್ ಕುಮಾರ್ ಅವರು ಮಾಡ್ತೀನಿ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಾಡಿದ್ದೀನಿ. ನಿಮಗೂ ಗೊತ್ತು, ಎಲ್ಲ ಥಿಯೇಟ್ರಲ್ಲೂ ಹೋಗ್ತೀನಿ. ಡಿ ಬಾಸ್ ಫ್ಯಾನ್ ನಾನು, ಎಲ್ಲ ಥಿಯೇಟ್ರಲ್ಲೂ ಹೋಗ್ತೀನಿ. ಡಿ ಬಾಸ್ ಫೋಟೋನು ಮಾಡ್ತೀನಿ, ಡಿ ಬಾಸ್ ವಿತ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡ್ರಾಯಿಂಗ್ ಮಾಡಿದ್ದೀನಿ, ಬ್ಲಡ್ ಆರ್ಟ್ ಮಾಡ್ತೀನಿ. ಇವೆಲ್ಲ ಮಾಡ್ತಾ ಇರಬೇಕಾದ್ರೆ ನಾನು ಇದು ಒಂದು ಕಲೆ, ಒಂದು ರೆಫರೆನ್ಸ್ ಪಿಕ್ ಅಂತ ತೊಗೊಂಡು ಸಮೀರೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಕಂಟೆಂಟ್. ನಾವು ಇವಾಗ ಎಲ್ಲರಿಗೂ ಗೊತ್ತು ಅದು ಅವರು ನ್ಯಾಯ ಕೊಡಿಸ್ತಾ ಇದ್ದಾರೆ. 12 ವರ್ಷದ ನಂತರ ಬಂದ್ಬಿಟ್ಟು ಒಂದು ನ್ಯಾಯ ಸಿಗ್ತಾಯಿದೆ ಸೌಜನ್ಯಗೋಸ್ಕರ ಅಂತ. ಪಾಪ ಅವರು ಒಂದು ನಮ್ಮ ತಂಗಿ ಥರನೇ ಅಲ್ವಾ, ಅವ್ರಿಗೋಸ್ಕರ ಒಂದು ರೆಫರೆನ್ಸ್ ಪಿಕ್ ಇದೆಯಲ್ಲ ಅದನ್ನು ಡ್ರಾ ಮಾಡಿಕೊಂಡು ತೊಗೊಂಡೋಗಿದ್ವಿ. ಯಾರಿದ್ರು ಅದರಲ್ಲಿ? ಸಮೀರು ಮತ್ತು ಸೌಜನ್ಯ ಮತ್ತು ತಮ್ರೂಟ್ ಅವರು ಇದ್ರು. ಓಕೆ, ಅವರ ವಾದ ಏನು ಅಂದರೆ ಸಮೀರ್ ಫೋಟೋನ ನೀವು ತೊಗೊಂಡ್ಬಂದಿದ್ದೀರಾ ಧರ್ಮಸ್ಥಳದ ಒಳಗಡೆ ಅಂತ? ಇಲ್ಲ, ಸಮೀರ್ ಫೋಟೋ ಒಂದೇ ತೊಗೊಂಡೋಗಿಲ್ಲ, ಸೌಜನ್ಯ ಅವ್ರ ಫೋಟೋನು ಇದೆ ಮತ್ತು ತಮ್ರೂಟ್ ಅವ್ರ ಫೋಟೋನು ಇದೆ. ನಾವೇನು ತಪ್ಪಾಗಿ ಯಾವತ್ತೂ ನಡ್ಕೊಂಡಿಲ್ಲ, ಎಲ್ಲರಿಗೂ ಸಪೋರ್ಟಿವ್ ಆಗೇ ಇದ್ದೀವಿ. ಸೌಜನ್ಯ ಅವ್ರದ್ದು ಅವಾಗಿಂದನೂ ಮಾತಾಡ್ಕೊಂಡು ಬಂದಿದ್ದೀನಿ, ಇವಾಗಲೂ ಮಾತಾಡ್ತಿದ್ದೀನಿ.
ಅಂದರೆ ನೀವು ನಿಮ್ದು ಒಳಗಡೆ ಹೋಗಿ ದರ್ಶನ ತೊಗೊಂಬರೋ ಪ್ಲ್ಯಾನ್ ಇತ್ತಾ ಏನಿಲ್ಲ? ಇಲ್ಲ ಒಳಗಡೆ ಹೋಗ್ಬೇಕಂತಾನೆ ಇಂಟೆನ್ಷನ್ ಇರಲಿಲ್ಲ. ಒಳಗಡೆ ಹೋದರೆ ಅವರು ಧರ್ಮಕ್ಕೆ ಇದಾಗುತ್ತೆ, ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಹೋಗಿಲ್ಲ. ಅದಕ್ಕೆ ನಾವು ಒಳಗಡೆ ಹೋಗ್ಬೇಕಾದ್ರೂ ಒಂದು ಚೀಲ ಇತ್ತು, ಚೀಲದೊಳಗಡೆ ಫ್ರೇಮ್ ಹಾಕೊಂಡು ಹೋಗಿದ್ವಿ. ಒಂದು ವಯಸ್ಸಾದವ್ರು ಬಂದ್ಬಿಟ್ಟು ಫ್ರೇಮ್ ಹೊಡೆದಾಕಿ ಎಲ್ಲ ಅಲ್ಲೇ ಮಾಡಿದ್ರು, ಹೊಡೆಯೋಕ್ಕೆ ಪ್ರಯತ್ನ ಪಟ್ಟರು. ಆಮೇಲೆ ನಾವು ಹಿಂಗೆ ಹೊಡೆಯೋದೆಲ್ಲ ಹಿಡ್ಕೊಂಬಿಡಿ, ಕೆಟ್ಟದಾಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ. ಕರ್ಕೊಂಡೋದ್ರು ಪೊಲೀಸ್ ಸ್ಟೇಷನ್ಗೆ? ನೀವೇ ಪೊಲೀಸರು ಬಂದ್ರೆ ಅಲ್ಲಿಗೆ ಬಂದರೆ ಯಾವ ರೀತಿ? ಇಲ್ಲ, ನಾವೇ ಹೋದ್ವಿ ಅಲ್ಲಿಗೆ, ಸ್ಟೇಷನ್ಗೆ ಹೋಗಿ ಆಟೋದಲ್ಲಿ ಮಾಡ್ಕೊಂಡು ಅಲ್ಲಿ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ ಅವ್ರನ್ನೆಲ್ಲರೂ. ನಮ್ಮ ಜೊತೆನೇ ಬಂದರು. ಅಲ್ಲಿ ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋದಾಗ ಅಲ್ಲಿ ಅವರು ನಮ್ಮ ಸೇಫ್ಟಿಗೋಸ್ಕರ ವಾಪಸ್ಸು ಧರ್ಮಸ್ಥಳದಿಂದ ಸ್ವಲ್ಪ ದೂರ ಅವರೇ ಬಂದ್ಬಿಟ್ಟು ಅವ್ರ ಓನ್ ಕಾರಲ್ಲಿ ಬಿಟ್ಬಿಟ್ಟು ಹೋದರು ನಮ್ಮನ್ನ ಪೊಲೀಸವರು. ಅವ್ರು ಹೆಡ್ ಕಾನ್ಸ್ಟೇಬಲ್ ಹತ್ರ ನಮ್ಮ ಬೈಕ್ ತೊಗೊಂಡು ಬೈಕನ್ನ ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿ ಪಾರ್ಕ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಸಿ ಅಲ್ಲಿಗೆ ಕರ್ಕೊಂಡೋದ್ರು. ಸ್ವಲ್ಪ ದೂರ ಫಾಲೋ ಮಾಡ್ತಿದ್ದಾರೆ ಅಂತ ನಮಗೂ ಇದು ಮಾಡಿದ್ರು. 2-3 ಕಿಲೋಮೀಟ್ರ್ ಫಾಲೋ ಮಾಡಿದ್ರು. ಆಮೇಲೆ ಪೊಲೀಸವ್ರು ಏನಾದರೂ ಫೋನ್ ಮಾಡಿರ್ಬೇಕು ಏನೋ ಗೊತ್ತಿಲ್ಲ, ವಾಪಸ್ ಹೋಗಿದ್ದಾರೆ. ಈ ಥರ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಏನು ಹೇಳಿದ್ರು ಪೊಲೀಸವ್ರು ಹೇಳಿದ್ರು ಅಲ್ಲಿ ಸರೌಂಡಿಂಗಲ್ಲಿ ಆಗೋದು ಇದು ಹೆಗ್ಡೆ ಅವರು ಕಡೆಯವರು ಅವರೆಲ್ಲರೂ ಅಂತ ಹೇಳಿದ್ದಾರೆ ಪೊಲೀಸವರು ಕೂಡ. ಅವರೆಲ್ಲ ಅವ್ರಿಗೆ ಇದಾಗಿರೋದು ನಾವು ಹೇಳ್ತೀನಿ. ಪೊಲೀಸವರು ಕೂಡ ಹೇಳಿದ್ದಾರೆ. ನಾನು ಹೇಳ್ತೀನಿ ಸರ್, ಪೊಲೀಸವರು ಅಷ್ಟು ಪ್ರೆಷರಾಗಿ ಅವರೇ ಹೇಳ್ತಿರ್ಬೇಕಾದ್ರೆ ಏನಕ್ಕೆ ಈ ಹೆಗ್ಡೆ ಅವ್ರ ಬಗ್ಗೆ ಮಾತಾಡಬಾರ್ದು? ಹೆಗ್ಡೆ ಅವ್ರ ಬಗ್ಗೆ ನಾವು ಯಾವತ್ತೂ ಎತ್ತಿಲ್ಲ. ಹೆಗ್ಡೆ ಅವ್ರ ಬಗ್ಗೆ ಕೆಟ್ಟವರು ಆ ಥರ ಈ ಥರ ಏನು ಮತ್ತು ಧರ್ಮಕ್ಕವರು ಬೇರೆ ಥರ ಎಲ್ಲ ಕೆಟ್ಟದಾಗಲ್ಲ ನಾವು ಮಾತಾಡೋಕೆ ಹೋಗಿಲ್ಲ. ನಾವೇ ಜಸ್ಟಿಸ್ ಫಾರ್ ಸೌಜನ್ಯ. ಪಾಪ ನಮ್ಮ ತಂಗಿಗೆ ಏನಾದರೂ ಈ ಥರ ಆಗಿದ್ರೆ ನಾವು ಬಿಡ್ತಾ ಇರಲಿಲ್ಲ. ಇದು ನಮ್ಮ ತಂಗಿ 12 ವರ್ಷ ಆಗಿದೆ. ಪಾಪ 12 ವರ್ಷ ಆಗಿದೆ ಸತ್ತಿ. ದೌರ್ಜನ್ಯ ಆಗಿದೆ, ಎಷ್ಟೋ ಅತ್ಯಾಚಾರ ಆಗಿದೆ. ಅಲ್ಲಿ ಎಷ್ಟೋ ಜನ ಸ್ಕೆಲಿಟನ್ ಬಾಡಿಗಳು ಸಿಗ್ತಾ ಇದೆ. ಅದನ್ನೆಲ್ಲ ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ವೀಡಿಯೋಸ್ಗೋಸ್ಕರ ಮಾಡ್ತೀವಿ. ನೀವು ಮಾಡಿ ಸರ್, ಆ ವೀಡಿಯೋನ ವೈರಲ್ ಮಾಡಿ ನೀವು ಅವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ನೀವು ಮಾಡೋಕ್ಕಾಗತ್ತಾ? ನಿಮ್ಮ ಕೆಪಾಸಿಟಿ ಇದೆಯಾ? ನೀವು ಮಾಡಿ. ನಿಮಗೆ ಆ ವೀಡಿಯೋನ ಕಂಟೆಂಟ್ ತೊಗೊಂಡು ನೀವು ಸೌಜನ್ಯ ಅವ್ರಿಗೆ ನ್ಯಾಯ ಕೊಡೋ ಪ್ರಯತ್ನ ನೀವು ಮಾಡೋಕ್ಕಾಗತ್ತಾ? ನೀವು ಮಾಡಿ. ಅಂದರೆ ತುಂಬ ಜನ ಕೇಳಿದ್ರೆ ಇವರು ವ್ಯೂಸ್ಗೋಸ್ಕರ ಮಾಡ್ತಾ ಇರೋದು, ಬರೀ ವ್ಯೂಸು ಕಮೆಂಟ್ಸು ಲೈಕ್ಸ್ಗೋಸ್ಕರ ಮಾಡ್ತಾ ಇದ್ದಾರೆ. ಸರ್, ವ್ಯೂಸ್ಗೋಸ್ಕರ ಮಾಡಬೇಕಾಗಿದ್ದಿದ್ರೆ ಫಸ್ಟಿಂದ ನನ್ನ ಮನೆಯಲ್ಲೇ ಮಾಡ್ಬೋದಾಗಿತ್ತಲ್ಲ. ಮನೆಯಲ್ಲೇ ನಾನು ಸೌಜನ್ಯ ಬಗ್ಗೆ ಮಾತಾಡಿದ್ರೆ ವ್ಯೂಸ್ ಹೋಗಲ್ವಾ ಸರ್? ಮನೆಯಲ್ಲೇ ವೀಡಿಯೋ ಮಾಡಿದ್ರೆ ವ್ಯೂಸ್ ಹೋಗಲ್ವಾ? ಕಮೆಂಟ್ಸ್ ಹೋಗಲ್ವಾ? ಎಲ್ಲ ಹೋಗುತ್ತಲ್ವ? ಏನಕ್ಕೆ ಹೋಗ್ಬೇಕಾಯ್ತು? ನಾವು ಜಸ್ಟ್ ಅವ್ರ ಸಮಾಧಿ ಹತ್ರ ಹೋಗ್ಬಿಟ್ಟು ಅವ್ರು ಪೂಜೆ ಮಾಡಿಬಿಟ್ಟು ಅವ್ರ ಫೋಟೋ ಇಟ್ಬಿಟ್ಟು ಒಂದು ಪೂಜೆ ಮಾಡಿಬಿಟ್ಟು ಅವ್ರ ಅಮ್ಮಂಗೆ ಕೊಡೋಣ ಅಂತ ಆ ಫೋಟೋನ ತೊಗೊಂಡೋಗಿದ್ವಿ. ಇವ್ರು ಬಂದ್ಬಿಟ್ಟು ಅದನ್ನೆಲ್ಲ ಹೊಡೆದಾಕಿ ಅದನ್ನು ಹರಿದು ನೀವು ಒಳಗಡೆ ಹೋಗಿಲ್ಲ, ನಿಮ್ಮ ಟ್ರ್ಯಾಪ್ ಮಾಡಿ ಕರ್ಕೊಂಡು ಹೋಗಿದ್ದು. ಟ್ರ್ಯಾಪ್ ಮಾಡಿ ಒಳಗಡೆ ಕರ್ಕೊಂಡು ಹೋಗಿರೋದು. ಅವ್ರ ಫೋಟೋನು ಒಂದು ವೀಡಿಯೋ ಇದೆ, ಅವ್ರು ನಮಗೆ ಸೆಂಡ್ ಮಾಡ್ತೀನಿ. ಅವ್ರು ಪೊಲೀಸವ್ರು ಡಿಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮದು ರಿಸ್ಟೋರೇಷನಲ್ಲಿ ಇತ್ತು ಆ ವೀಡಿಯೋ, ಮತ್ತು ರಿಸ್ಟೋರ್ ಮಾಡಿಕೊಂಡು ಆ ವೀಡಿಯೋ ಇದೆ, ನಿಮಗೆ ಸೆಂಡ್ ಮಾಡ್ತೀನಿ ನಾನು. ಅಂದರೆ ನೀವು ಅದಾದಮೇಲೆ ಏನು ಮಾಡಿದ್ರಿ? ಈಗ ಅವರ ತಾಯಿ ಮನೆಗೆ ಹೋದ್ರೆ ಡೈರೆಕ್ಟಾಗಿ ಇಲ್ಲ, ಅಲ್ಲಿ ಹೋಗೋಕ್ಕೆ ಆಗಿಲ್ಲ. ಅಲ್ಲಿಂದ ಪೊಲೀಸವ್ರು ಹೇಳಿದ್ರು ಅಲ್ಲಿ ಸುಮ್ಮನೆ ತೊಂದರೆ ಆಗುತ್ತೆ, ಎಷ್ಟೋ ಕೊಲೆಗಳಾಗಿದೆ, ಇದೇ ಥರ ಸಿಂಗಲಾಗಿ ಬಂದು ವೀಡಿಯೋ ಮಾಡಿ ಎಷ್ಟೋ ಜನ ಸತ್ತೋಗಿದ್ದವರು ಇದ್ದಾರೆ, ಎಷ್ಟೋ ಜನ ವಾಪಸ್ಸೇ ಹೋಗಿದ್ದವ್ರು ಇದ್ದಾರೆ, ಎಷ್ಟೋ ಜನ ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿರೋರು ಇದ್ದಾರೆ. ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಹಂಗೆ ಹೋಗ್ಬಿಡಿ ಅಂತ ಹೇಳಿದ್ರು. ನಿಮ್ಮ ಸಪೋರ್ಟಿಗೆ ಮತ್ತೆ ಯಾರಾದರೂ ಬಂದ್ರಾ? ಏನು ಅಲ್ಲಿರೋ ಜನಸಾಮಾನ್ಯರು ಯಾರೂ ಬರಲಿಲ್ವಾ ಸಪೋರ್ಟ್ಗೆ? ಜನಸಾಮಾನ್ಯರು ಸ್ವಲ್ಪ ಜನ ಬಂದರು. ಅವ್ರು ಬಂದಾಗ ಇವರು ಎಲ್ಲರೂ ಅವ್ರನ್ನ ತಳ್ಳಿ ಆಟೋ ಡ್ರೈವರ್ಸ್ ಅಲ್ಲಿರೋ ಆಟೋ ಡ್ರೈವರ್ಸ್ ಒಂದು 70-80 ಜನ ಅಲ್ಲಿರೋ ಸರೌಂಡಿಂಗಲ್ಲಿರೋರು ಎಲ್ಲ ಒಟ್ಟಿಗೆ ಬಂದು ತಿಮುರುಟ್ ಅವ್ರ ಫೋಟೋ ಏನಕ್ಕೆ ತೊಗೊಂಬಂದಿದ್ರ? ಸಮೀರ್ ಸುಳೆ ಮಗ ಹಂಗೆ ಹಿಂಗೆ ಅಂತ ಕೆಟ್ಟದಾಗಿ ಬೈತಾಯಿದ್ರು. ಸಮೀರ್ ಅವ್ರು ಹೇಳಿಲ್ಲ ಅಂದಿದ್ರೆ, ಆ ಹೇಳಿಕೆ ಹೇಳಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವನೂ ಗೊತ್ತಿರ್ತಾ ಇರಲಿಲ್ಲ. ಸೌಜನ್ಯ ಕೇಸ್ ಏನಂತ ಗೊತ್ತಿರ್ತಾ ಇರಲಿಲ್ಲ, ಅವರು ಏನು ತೊಂದರೆ ಪಡ್ತಾಯಿದ್ದಾರೆ ಅಂತ ಗೊತ್ತಿರಲಿಲ್ಲ. ನಾನು ಅಷ್ಟು ಬೇಡ್ಕೊಂಡಿದ್ದೀನಿ ಸರ್, ಆ ಫೋಟೋನ ಹೊಡೆದಾಕ್ಬಿಡಿ ಸರ್, ತಪ್ಪಾಯಿತು ಸರ್, ಬಿಟ್ಟಾಕಿ ಆ ವಿಷಯನ ಬಿಟ್ಟಾಕಿ, ನಾವು ಹೋಗ್ತೀವಿ ನಮ್ಮ ಪಾಡಿಗೆ, ಸೌಜನ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಹೋಗ್ತೀವಿ ಅಷ್ಟೇ ಸರ್ ನಾವು ಹೇಳಿದ್ದು. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅಷ್ಟು ಇದು ಮಾಡಿದ್ದೀವಿ, ಅವ್ರು ಯಾವ ಮಾತಕ್ಕೂ ಬಗ್ತಾ ಇಲ್ಲ. ಬರೀ ನೀವೇನಕ್ಕೆ ಹೆಗ್ಡೆ ಅವ್ರ ಫೋಟೋ ತೊಗೊಂಡೋಗ್ಬೋದಾಗಿತ್ತಲ್ಲ, ಏನಕ್ಕೆ ಸೌಜನ್ಯ ಫೋಟೋ ಏನಕ್ಕೆ ತೊಗೊಂಬಂದ್ರಿ? ಸಮೀರ್ ಫೋಟೋ ಏನಕ್ಕೆ ತೊಗೊಂಬಂದ್ರಿ? ಸೌಜನ್ಯ ಫೋಟೋ ತೊಗೊಂಬರೋದ್ರಲ್ಲಿ ಏನು ತಪ್ಪು ಸರ್? ಅವಾಗ ಆ ಗ್ರಾಮದ ಹುಡುಗಿಯವಳು, ಆ ಗ್ರಾಮದಲ್ಲಿ ಬೆಳೆದಿರೋದು, ಆ ಗ್ರಾಮದಲ್ಲಿ ಇರೋದು, ಏನು ತಪ್ಪು ಸರ್? ಸಮೀರ್ ಅವ್ರ ಫೋಟೋ ಏನಕ್ಕೆ ತೊಗೊಂಡೋಗ್ಬಾರ್ದು ಸರ್? ಅವ್ರ ತಾನೇ ಸರ್ 12 ವರ್ಷದ ನಂತರ ಬಂದ್ಬಿಟ್ಟು ನ್ಯಾಯ ಕೊಡಿಸ್ತಾ ಇರೋದು ಯಾರು ಸರ್? ಸಮೀರ್ ಅವ್ರು ತಾನೇ ಸರ್. ಈಗ ಅವರು ನಮ್ಮ ಧಾರ್ಮಿಕಗೆ ಅಡಚಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್. ನಾವು ಯಾವತ್ತೂ ನಾನು ಒಬ್ಬ ಹಿಂದೂ ಸರ್. ನೋಡಿ, ಶಿವ ಟ್ಯಾಟೋ ಹಾಕಿದ್ದೀನಿ ನಾನು, ಕಿವಿಗೆ ಓಲೆ ಹಾಕಿದ್ದೀನಿ,
ಶಿವ ಹಾಕಲ್ವಾ ಸರ್ ಓಲೆ, ರಾಮ ಹಾಕಲ್ವಾ ಸರ್, ಕೃಷ್ಣ ಹಾಕಲ್ವಾ ಸರ್? ನಾನೊಬ್ಬ ಹಿಂದೂ ಸರ್, ಎಲ್ಲೋ ಯಾರೋ ಕಮೆಂಟಲ್ಲಿ ಹೊಡೆದ್ರು ಸರ್, ನಾನು ಮುಸ್ಲಿಮ್ ಥರ ಇದ್ದೀನಿ. ಮುಸ್ಲಿಮ್ ಯಾರಾದ್ರು ಓಲೆ ಹಾಕ್ತಾರಾ ಸರ್? ಶಿವನ್ ಟ್ಯಾಟು ಹಾಕ್ತಾರಾ ಸರ್? ನಾನು ಇನ್ನೋಸೆಂಟ್ ವಿಲನ್ ಅಂತ ಸರ್, ನನ್ನ ಐಡಿ ಅದು ಇನ್ಸ್ಟಾಗ್ರಾಮ್ ಐಡಿ. ನನ್ನ ಹೆಸರು ಸ್ವಂತ ಹೆಸರು ರಕ್ಷಿತ್ ಅಂತ. ಈ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೀವು ನೋಡಿ ಎಲ್ಲ ಪೇಂಟಿಂಗ್ಸ್ ಕೂಡ ಇದೆ. ಡಿ ಬಾಸ್ದು ಮತ್ತು ವಿರಾಟ್ ಕೊಹ್ಲಿದು ಮತ್ತು ಡಿ ಬಾಸ್ದು ಮಾಡಿದೆ. ಸ್ಟೇಡಿಯಮಲ್ಲಿ ತೊಗೊಂಡೋಗಿದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅದು ವೈರಲ್ ಕಂಟೆಂಟ್, ಅದು ಎಲ್ಲ ಕಡೆ ಹರಿದಾಡಿದೆ ಆ ವಿಡಿಯೋ. ಅದೇ ಥರ ಎಲ್ಲ ಇದೂ ಒಂದು ಕಂಟೆಂಟ್ಗೋಸ್ಕರ ಮಾಡಿರೋದಲ್ಲ, ಜಸ್ಟ್ ಅವ್ರಿಗೊಂದು ಜಸ್ಟಿಸ್ ಕೊಡಲಿ, ಈ ಫೋಟೋ ಮುಖಾಂತರ ಅವ್ರಿಗೆ ಒಂದು ನ್ಯಾಯ ಸಿಗಲಿ ಅನ್ನೋ ಪ್ರಯತ್ನ ನಾವು ಮಾಡಿದ್ವಿ ಸರ್, ಅಷ್ಟೇ. ಇವಾಗ ಕಬ್ಜಾ ಶರಣ್ ಅವ್ರು ಮೊನ್ನೆ ಫೋನ್ ಮಾಡಿದರು, ನಿನ್ನೆ ಇವತ್ತು ಬೆಳಗ್ಗೆ ಏನೋ ಫೋನ್ ಮಾಡಿದರು. ಏನಾಗಿದೆ ಬ್ರೋ, ಟೆನ್ಷನ್ ತೊಗೊಂಬಿಡಿ, ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಿರ್ಬೇಕಾದ್ರೆ ಇವ್ರು ವ್ಯೂಸು ಕಮೆಂಟ್ಗೋಸ್ಕರ ಅಂತ ಹೇಳ್ತಾರೆ. ಅದೆಲ್ಲ ತಲೆ ಕೆಡ್ಸ್ಕೊಂಬೇಡಿ, ಆರಾಮಾಗಿ ಇರಿ, ನ್ಯಾಯ ಯಾವಾಗಿದ್ದು ಗೆದ್ದೇ ಗೆಲ್ಲುತ್ತೆ ಆ ಥರ ಅಂತ ಸ್ವಲ್ಪ ಮಾತಾಡಿದ್ರು, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಈಗ ಸಮೀರ್ ಅದು ಏನಾದ್ರು ಕಾಂಟ್ಯಾಕ್ಟ್ ಮಾಡಕ್ಕೆ ಮಾಡಿದ್ರಾ? ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ನೆಕ್ಸ್ಟು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಹೋದರೆ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಒಂದು 100-150 ಜನ ಗ್ಯಾಂಗೇ ಇದೆ, ಫುಲ್ಲು ಕರ್ಕೊಂಡು ಹೋಗ್ತೀವಿ. ಅವಾಗ ಏನು ಮಾತಾಡ್ತಾರೆ, ನಾವು ಇಬ್ಬರಿದ್ದಾಗ ನೀವು ದೌರ್ಜನ್ಯ ಮಾಡಿದ್ರಲ್ಲ, ನಮ್ಮ ಡಿ ಬಾಸ್ ಫ್ಯಾನ್ಸ್ ಗ್ರೂಪೇ ಬರ್ತೀವಿ, ಏನು ಮಾಡ್ತೀರಾ ಮಾಡಲಿ, ನಾವು ನ್ಯಾಯಕ್ಕೋಸ್ಕರ ಅವತ್ತು ಇವಾಗ ಹೋರಾಟಕ್ಕಂತ ಬಂದಿಲ್ಲ, ಇವಾಗ ಹೋರಾಟಕ್ಕಂತಲೇ ಬರ್ತೀವಿ, ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಸರ್.